ನಮಸ್ಕಾರ ಸ್ನೇಹಿತರೆ, ಎಚ್ ಪಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ EPF ಅಕೌಂಟ್ನಿಂದ ಅಡ್ವಾನ್ಸ್ ಅಮೌಂಟನ್ನು ಹೇಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡುವುದು ಎಂದು ತಿಳಿಯೋಣ. ಮೊದಲು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಅಲ್ಲಿ EPF ಎಂದು ಟೈಪ್ ಮಾಡಿ, ಸರ್ಚ್ ಮಾಡಿ, ನಂತರ ಮೊದಲ ಆಪ್ಷನ್ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಎಂಪ್ಲಾಯೀಸ್ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೆಂಬರ್ UAN ಆನ್ಲೈನ್ ಸರ್ವಿಸನ್ನು ಆಯ್ಕೆ ಮಾಡಿ. ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ UAN ಪಾಸ್ವರ್ಡ್ ಕ್ಯಾಪ್ಚಾವನ್ನು ಟೈಪ್ ಮಾಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಾವನ್ನು ಫಿಲ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊಸ ಪೇಜ್ ಓಪನ್ ಆಗುತ್ತೆ. ಒಂದು ಸೂಚನೆ ಬರುತ್ತೆ, ಅಲರ್ಟ್ ನಾಮಿನೇಷನ್ ಫೆಸಿಲಿಟಿ ಈಸ್ ಅವೈಲೇಬಲ್ ವಿತ್ ಇ-ಸೈನ್ ಅಂತ ಬರುತ್ತೆ. ಲೇಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆನ್ಲೈನ್ ಸರ್ವೀಸಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲೈಮ್ ಫಾರ್ಮ್ 31, 19, 10C ಮತ್ತು 10D ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಕ್ಲೈಮ್ ಫಾರ್ಮ್ ಬರುತ್ತೆ. ಅದರಲ್ಲಿ ನಿಮ್ಮ ಹೆಸರು, ತಂದೆಯ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರ್ ಎಲ್ಲವೂ ಆಟ್ ಆಫ್ ಫೆಚ್ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಕೇಳಿರುವ ಜಾಗದಲ್ಲಿ ನಿಮ್ಮ UNN ನಂಬರ್ಗೆ ರಿಜಿಸ್ಟರ್ಡ್ ಮಾಡಿರುವ ಬ್ಯಾಂಕ್ ಅಕೌಂಟ್ ನಂಬರನ್ನು ಟೈಪ್ ಮಾಡಿ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಂತರ ಸರ್ಟಿಫಿಕೇಟ್ ಆಫ್ ಅಂಡರ್ಟೇಕಿಂಗ್ಸ್ ಸೂಚನೆ ಇರುತ್ತೆ, ಅದನ್ನು ಒಮ್ಮೆ ಓದಿ. ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಟೈಪ್ ಮಾಡಿರುವ ಅಕೌಂಟ್ ನಂಬರ್ ಮತ್ತು ನಿಮ್ಮ UAN ನಂಬರ್ಗೆ ರಿಜಿಸ್ಟರ್ ಆಗಿರುವ ಅಕೌಂಟ್ ನಂಬರ್ ಒಂದೇ ಆಗಿದ್ದರೆ ಅಕೌಂಟ್ ನಂಬರ್ ಮುಂದೆ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರುತ್ತದೆ. ನೆಕ್ಸ್ಟ್ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಐ ವಾಂಟ್ ಟು ಅಪ್ಲೈ ಫಾರ್ ಸೆಲೆಕ್ಟ್ ಕ್ಲೈಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ PF ಅಡ್ವಾನ್ಸ್ ಫಾರ್ಮ್ 31 ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಸರ್ವೀಸಸ್ ಅಂತ ಬರುತ್ತೆ. ನಿಮ್ಮ PF ನಂಬರು ಇಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ನೀವು ಹೆಚ್ಚಿನ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಆ ಎಲ್ಲ PF ನಂಬರ್ಗಳು ಇಲ್ಲಿ ಇರುತ್ತದೆ. ನೀವು ಯಾವ PF ನಂಬರ್ನಿಂದ ಅಡ್ವಾನ್ಸ್ ಅಪ್ಲೈ ಮಾಡಬೇಕೋ ಆ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಪರ್ಪಸ್ ಫಾರ್ ವಿಚ್ ಅಡ್ವಾನ್ಸ್ ಈಸ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ. ಇಲ್ನೆಸ್ಸು, ನಾನ್ ರೆಸಿಪ್ಟ್ ಆಫ್ ವೇಜಸ್, ಹೌಸ್ ಕನ್ಸ್ಟ್ರಕ್ಷನ್ ಮುಂತಾದವುಗಳು ಬರ್ತವೆ. ನಿಮಗೆ ಯಾವ ಪರ್ಪಸ್ಗೆ ಅಡ್ವಾನ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಅಮೌಂಟ್ ಆಫ್ ಅಡ್ವಾನ್ಸ್ ರಿಕ್ವೈರ್ಡ್ ಇನ್ ರುಪೀಸ್, ಇಲ್ಲಿ ನಿಮ್ಮ ಕಡೆಯಿಂದ ಹಾಗೂ ಕಂಪನಿ ಕಡೆಯಿಂದ ಕಡಿತವಾಗಿರುವ ಮೊತ್ತವನ್ನು ಅಡ್ವಾನ್ಸ್ ಆಗಿ ಪಡೆಯಬಹುದು. ಆದರೆ ಪೆನ್ಷನ್ನಲ್ಲಿರುವ ಅಮೌಂಟನ್ನು ತೆಗೆಯಲು ಸಾಧ್ಯವಿಲ್ಲ. ಸೊ ಅಡ್ವಾನ್ಸ್ ಅಮೌಂಟನ್ನು ಎಂಟರ್ ಮಾಡಿ. ನಂತರ ನಿಮ್ಮ ಅಡ್ರೆಸ್, ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಅಡ್ರೆಸ್ ಇದೆ ನಿಮ್ಮದು ಆ ಥರ ಅಡ್ರೆಸ್ಸನ್ನು ಟೈಪ್ ಮಾಡಿ. ಆಮೇಲೆ ಅಪ್ಲೋಡ್ ಸ್ಕ್ಯಾನಡ್ ಕಾಪಿ ಆಫ್ ಚೆಕ್ ಆರ್ ಪಾಸ್ಬುಕ್ ಅಂತ ಇದೆ. ಇಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮೊದಲನೇ ಪೇಜ್ನಲ್ಲಿ ನಿಮ್ಮ ಫೋಟೋ ಇರಬೇಕು. ಅದರ ಮೇಲೆ ಬ್ಯಾಂಕ್ ಮ್ಯಾನೇಜರ್ನ ಸೈನ್ ಮತ್ತು ಸೀಲ್ ಇರಬೇಕು. ಬ್ಯಾಂಕ್ ಅಕೌಂಟ್ ನಂಬರ್ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಅಥವಾ ಕ್ಯಾನ್ಸಲ್ಡ್ ಚೆಕ್ ಲೀಫನ್ನು ಸಹ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಮೊದಲೇ ಸೇವ್ ಮಾಡಿರುವ ಬ್ಯಾಂಕ್ ಪಾಸ್ಬುಕ್ ಫೈಲನ್ನು ಸೆಲೆಕ್ಟ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಸೆಲೆಕ್ಟ್ ಆಗಿದೆಯೋ ಇಲ್ಲವೋ ಎಂದು ಒಂದು ಬಾರಿ ಕನ್ಫರ್ಮ್ ಮಾಡಿಕೊಳ್ಳಿ. ಮತ್ತು ನೀವು ಇಲ್ಲಿ ಅದನ್ನು ವ್ಯೂ ಕೂಡ ಮಾಡಬಹುದು. ನೆಕ್ಸ್ಟ್ ಕನ್ಸೆಂಟ್ ಕ್ಲಿಕ್ ಮಾಡುವ ಮೊದಲು ಸೂಚನೆಯನ್ನು ಓದಿ ನಂತರ ಕನ್ಸೆಂಟ್ ಕ್ಲಿಕ್ ಮಾಡಿ. ನಂತರ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತದೆ, ಅದನ್ನು ಎಂಟ್ರಿ ಮಾಡಿ. ಅನಂತರ ವ್ಯಾಲಿಡೇಷನ್ OTP ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. OTP ಹ್ಯಾಸ್ ಬೀನ್ ವೆರಿಫೈಡ್, eKYC update and PF advance claim forms submitted successfully on unified portal. Please click here to view PDF ಎಂದು ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ.
ನಿಮಗೆ ನೀವು ಅಪ್ಲೈ ಮಾಡಿರುವ PF ಅಡ್ವಾನ್ಸ್ ರಿಸಿಪ್ಟ್ ಬರುತ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಪ್ರಿಂಟ್ ಮಾಡಿಕೊಳ್ಳಬಹುದು. ಇದಿಷ್ಟು PF ಅಡ್ವಾನ್ಸ್ ಅಪ್ಲೈ ಮಾಡುವ ವಿಧಾನ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. HP ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.